नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ॐ व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಶಂಬರಾಸುರ ತನ್ನ ಶತ್ರು ತನ್ನ ಮೃತ್ಯು ಅಂತ ಯಾರಿದ್ದಾರೋ ಆ ಮನ್ಮಥನನ್ನು ಮಗು 7 ದಿವಸದ ಮಗು 8 ದಿವಸದ ಮಗು ಹೋಗಿ ಸಮುದ್ರಕ್ಕೆ ಬಿಸಾಡಿದ. ಆ ಮಗು ನೀರಿನ ಹೊಟ್ಟೆ ಒಳಗೆ ಆ ಮೀನನ್ನು ತಂದು ಬೆಸ್ತ ತನ್ನ ರಾಜನಿಗೆ ಶಂಬರಾಸುರನಿಗೇ ತಂದು ಕೊಟ್ಟ. ಇದು ಅದ್ಭುತವಾದ ಮೀನು, ಇದು ನೀವು ನೋಡಿ ಅಂತ. ಸೊ ಶಂಬರಾಸುರ ಅದರ ಹೊಟ್ಟೆಯನ್ನು ಕತ್ತರಿಸಿದಾಗ ಸಿಕ್ಕಿತು ಯಾವುದು ಮಗು, ತೆಗೆದುಕೊಟ್ಟ ಮಾಯಾವತಿಗೆ. ಏನಂತ ಹೇಳಿದ್ರೆ ಶಂಬರಾಸುರನ ಮೃತ್ಯು ಅವನು ತೆಗೆದು ಸಮುದ್ರಕ್ಕೆ ಹಾಕಿದ್ದಾನೆ, ಅದು ಅವನನ್ನು ಹುಡುಕಿಕೊಂಡು ಅಲ್ಲಿಗೇ ಬಂದಿದೆ. ಆದ್ದರಿಂದ ಭಗವಂತ ಬಂದಿದೆ ಹಿಂದಿನ ಶ್ಲೋಕದಲ್ಲಿ ಏನಂತ ಹೇಳಿದರೆ, ಶಂಬರಾಸುರ ತಗೊಂಡೋಗಿ ಕೃಷ್ಣನ ಭಗವಂತನ ಮಗನನ್ನು ತೆಗೆದು ಸಮುದ್ರಕ್ಕೆ ಹಾಕಿದ. ಕೃಷ್ಣ ಸುಮ್ಮನಿದ್ದ, ಕೃಷ್ಣ ಎಲ್ಲ ನೋಡ್ತಾ ಇದ್ದಾನೆ, ಆಗಲೂ ಸುಮ್ಮನಿದ್ದ. ಆ ಮಗು ಅಂತೇಳಿದರೆ ಮೀನಿನ ಹೊಟ್ಟೆ ಒಳಗೆ ಹೋಗಿ ಶಂಬರಾಸುರನನ್ನೇ ಬಂದು ಸೇರಿತು. ಕೃಷ್ಣ ಸುಮ್ಮನಿದ್ದಾನೆ. ಅಂದರೆ ಏನಾಗಬೇಕೋ ಹಾಗೇ ಆಗ್ತಾ ಇದೆ ಅಂತ ರತಿ ಕಾಯ್ತಾ ಇದ್ಲು. ಅವ್ರು ಹೇಳಿದ್ದಾರೆ ರುದ್ರದೇವರು ಏನಂತ ಹೇಳಿದರೆ, ಈಗ ನಿನ್ನ ಪತಿ ನಿನಗೆ ಸಿಗ್ತಾನೆ, ಸ್ವಲ್ಪ ಸಮಯ ಸ್ವಲ್ಪ ನೀನು ವೆಯ್ಟ್ ಮಾಡಬೇಕಾಗ್ತದೆ ಅಂತ. ಎಷ್ಟು ಕಾಯುವುದು ಕಾಯುವುದು ಕಾಯುವುದು, ಅದು ಕಾದವರಿಗೆ ಗೊತ್ತು. ಅಂತೇಳಿದರೆ ಕಾಯುವವರಿಗೆ 1 ನಿಮಿಷವೂ ಕಾಯುವುದು ಅಂತೇಳಿದರೆ ಒಂದು ದೊಡ್ಡ ಸಂಗತಿ. ಅದು ಕಾಯುವುದಲ್ವ, ಅದು ಅಯ್ಯೋ ಸುಮ್ಮನೆ ಕಾಯುವುದು ಅಂತೇಳಿದರೆ ಎಂಥದ್ದು ಅಂತ. ಸೊ ಅವಳು ಎಷ್ಟು ಕಾದಿದ್ದಾಳೆ, 1 ನಿಮಿಷ ಅಲ್ಲ, ದಿನಗಳು ತಿಂಗಳುಗಳು ವರ್ಷಗಳು ಕಾದು ಕಾದು ಆ ಮನ್ಮಥ ಅಲ್ಲಿಗೆ ಬರಬೇಕಾ ಅಂತೇಳಿದ್ರೆ ಶಾಪ ಉಂಟಿಲ್ಲಿ, ಏನು ರಾಕ್ಷಸನಿಂದ ದೂಷಿತಳಾಗುವಂಥ. ಆದರೆ ಗಂಡ ಅಲ್ಲಿಗೇ ಬಂದಿದ್ದಾನೆ ಹುಡುಕಿಕೊಂಡು ಅಂತೇಳಿದ್ರೆ. ಸೊ ಗಂಡನಿಗೆ ಗೊತ್ತಿಲ್ಲ ಮಾತ್ರ. ಸೊ ಹುಡುಗ ದೊಡ್ಡದಾದ 4 ವರ್ಷದಲ್ಲಿ ರಸಾಯನಗಳನ್ನೆಲ್ಲ ತಿನ್ನಿಸಿ ದೊಡ್ಡದು ಮಾಡಿದ್ಲು. ಸೊ ದೊಡ್ಡದು ಮಾಡಿ ಹೇಗೆ ಕಾಣ್ತಾ ಇದ್ದ ಅಂದರೆ, ಸಾ ತಂಪತಿಂ ಪದ್ಮದಲಾಯ ತೇಕ್ಷಣಂ. ಏನಂತೇಳಿದ್ರೆ ದೊಡ್ಡ ದೊಡ್ಡ ಕಣ್ಣುಗಳಂತೆ, ತಾವರೆಯ ದಳಗಳ ಹಾಗೆ ಕಣ್ಣು ಅಂತೇಳಿದರೆ ಕೃಷ್ಣನ ಮಗ ತಾನೇ. ಪ್ರಲಂಬ ಬಾಹುಂ ಆಜಾನುಬಾಹು ನರಲೋಕ ಸುಂದರಂ ಅಂತೇಳಿದರೆ ಇಡೀ ಲೋಕಕ್ಕೆ ಸುಂದರನಾದ ಪುರುಷ ಮನ್ಮಥ ತಾನೇ. ಸವ್ರೀಡ ಹಾಸೋತ್ತಮ ವಿಭ್ರಮೇಕ್ಷಿತೈ. ಅವನನ್ನು ನೋಡುವುದು ರತಿ ಅಂತೇಳಿದರೆ ನನ್ನ ಗಂಡ ಅಂತ. ಅಯ್ಯೋ ಅವನಿಗೆ ಗೊತ್ತಿಲ್ಲಲ್ಲ, ಅವನಿಗೆ ಹೇಗೆ ಗೊತ್ತಾಗೋದು ಅಂತ ಹೇಳ್ಕೊಂಡು ಪ್ರೀತಿ ಉಪತಸ್ತೆ ಪ್ರೀತ್ಯ ಉಪತಸ್ತೆ ರತಿರಂಗ ಸೌರತೈ. ತನ್ನ ಸುರತ ಲೀಲೆಗಳನ್ನು ಎಲ್ಲ ತೋರಿಸ್ತಾ ಇದ್ದಾಳೆ ಅಂತೇಳಿದರೆ, ಅಂಗಾಂಗ ಪ್ರದರ್ಶನ ಮಾಡ್ತಾ ಇದ್ದಾಳೆ ಗಂಡನಿಗೆ ಅಂತೇಳಿದರೆ ಏನು ಮಾಡೋದು ಅವಳಿಗೆ ಗೊತ್ತಾಗ್ತಾ ಇಲ್ಲ, ಅವನಿಗೆ ನಾನು ಹೆಂಡ್ತಿ ಅಂತ ಹೇಳಿಕೊಂಡು ಹೀಗೆ ಏನೆಲ್ಲ ಮಾಡಿದ್ಲು ಅಂತೇಳಿದರೆ, ರತಿದೇವಿಯು ತನ್ನ ಪತಿಗೆ ಕಟಾಕ್ಷ ವೀಕ್ಷಣ ಅಂತೇಳಿದರೆ ಓರೆ ಕಣ್ಣಿನ ನೋಟ, ನಾಚಿಕೆಯಿಂದ ಕೂಡಿದ ಮಂದಹಾಸ, ಹುಬ್ಬು ಹಾರಿಸುವುದು ಮುಂತಾದ ಸುರತ ಕ್ರೀಡಾ ಲಕ್ಷಣಗಳಿಂದ ಪ್ರೇಮದಿಂದ ಅವನನ್ನು ಮೋಹಿಸಿದಳು. ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಆಕೆಯ ಭಾವಗಳಲ್ಲಿ ಆದ ಪರಿವರ್ತನೆಗಳನ್ನು ಗಮನಿಸಿ, ಅರೆ ದೇವಿ, ನಿನ್ನ ತಾಯಿ ಅಲ್ವಾ, ನೀನಾದರೂ ನನಗೆ ತಾಯಿ, ನಿನ್ನ ಬುದ್ಧಿ ಹೀಗೆ ವಿಪರೀತವೇಕೆ ಆಯಿತು, ಇದು ಎಂಥದ್ದು ನಿಂದು ಅವಸ್ಥೆ. ಮಾತೃಭಾವವನ್ನು ಬಿಟ್ಟು ಕಾಮಿನಿಯಂತಹ ಹಾವಭಾವಗಳನ್ನು ನೀನು ತೋರಿಸುತ್ತಿರುವೆ, ಹೀಗೇಕೆ ಅಂತ. ತಾಮ್ ಆಹ ಕಾರ್ಷ್ಣಿ, ಭಗವಾನ್ ಕಾರ್ಷ್ಣಿ ಪ್ರದ್ಯುಮ್ನ ಕೇಳ್ತಾನೆ, ಮಾತಃ ತೇ ಮತಿ ಅನ್ಯಥ, ನಿನ್ನ ಬುದ್ಧಿ ಕೆಟ್ಟು ಏನೂ ಆಗ್ತಾ ಇದೆ, ಅನ್ಯಥ ಮಗನತ್ರ ತೋರಿಸೋದಲ್ಲ ಇದು. ಮಾತೃಭಾವ ಅತಿಕ್ರಮ್ಯ
ಮಾತೃಭಾವ, ತಾಯಿ ಮಗ ಹೇಗಿರಬೇಕು ಇದು ಬಿಟ್ಟು ವರ್ತಸೆ, ನಿನ್ನ ವರ್ತನೆ ನೋಡಿದರೆ ಕಾಮಿನೀಯತ, ನೀನು ಕಾಮಿನಿಯಾಗೆ ಮಾಡ್ತಾ ಇದ್ದೀಯಲ್ವಾ. ಅಂದರೆ ಅವಳು ಕಾಮಿನಿಯ ರತಿಯವಳು, ಅವಳು ಇಡೀ ಪ್ರಪಂಚದಲ್ಲಿ ಅತ್ಯಂತ ಆಕರ್ಷಣೆ ಉಳ್ಳ ಕಾಮಿನಿಯವಳು ರತಿದೇವಿ. ಅವಳದ್ರಲ್ಲಿ ಏನು ಇದಿಲ್ಲ, ಪಾಪ ಇವನಿಗೆ ಗೊತ್ತಿಲ್ಲ ತನ್ನ ಹೆಂಡತಿ ಅಂತ ಹೇಳ್ಕೊಂಡು ಆ ರೀತಿ ಕೇಳ್ತಾನೆ. ಅಲ್ಲಿವರೆಗಾಗಿದೆ. ಉವಾಚ ಕಾರ್ಷ್ಣಿ ಅಂಬಾ ತೇ ಕುಚೇಷ್ಟಿತಂ, ಕುಚೇಷ್ಟಿತಂ ಕುತ್ಸಿತವಾದ ಆಚರಣೆ, ಕಾಮಿನಿ ಥರ ನೀನು ಆಚರಣೆ ಮಾಡ್ತಾ ಇದ್ದಿ, ನೀನು ತಾಯಿ ಅಲ್ವಾ, ಇದು ಏನಿದು ಕಥಂ ತ್ವಿತಿ, ಇದು ಯಾಕೆ ಹೀಗೆ ಮಾಡ್ತಾ ಇದ್ದಿ ನೀನು ಅಂತ ಕೇಳ್ತಾನೆ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ 193ನೇ ಶ್ಲೋಕವೇನಾರೆ 193 ಕರೆಕ್ಟ್. ಶ್ರೀ ಗುರುಭ್ಯೋ ನಮಃ. ಜಗಾದಸಾದ್ಯಲಂ ಪತೌ ತದಾಸ್ಯ ಜನ್ಮ ಚಾಗತಿಂ ತತೋ ಗ್ರಹೀತ್ ಸತಾಂ ಪ್ರಿಯಾಂ ಪ್ರತಿಂ ಬ್ರಹ್ಮಾಪತೆ ಸುತಃ. 193ನೇ ಶ್ಲೋಕ. ತಾರುಣ್ಯವಾದ ಶರೀರವನ್ನು ಹೊಂದಿದ ಕೃಷ್ಣಪುತ್ರನಾದ ಪ್ರದ್ಯುಮ್ನನು ತಾಯಿಯ ಬಳಿ ಕಾಮಿನಿ ತರ ನೀನು ಯಾಕೆ ನಾಚಿಕೊಳ್ತಾ ಇದ್ದಿ ಅಂತ ಕೇಳಿದಾಗ ಆ ರತಿ ಹೇಳುತ್ತಾಳಂತೆ ತನ್ನ ಪ್ರಿಯನಾದ ಪ್ರದ್ಯುಮ್ನಲ್ಲಿ ಅವನು ತನ್ನ ಆಗಮನದ ಕಾರಣವನ್ನು ಹೇಳುತ್ತಾಳೆ. ಹಾಗೂ ಪ್ರದ್ಯುಮ್ನನಿಗೆ ಶ್ರೀಕೃಷ್ಣನಿಂದ ಉತ್ಪತ್ತಿಯನ್ನು, ಆಗಮನವನ್ನು, ಎಲ್ಲ ವಿಷಯವನ್ನು ಕೂಡ ಹೇಳುತ್ತಾಳೆ. ಆಮೇಲೆ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನನು ಆ ರತಿಯನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತಾನೆ. ಅಂದರೆ ಮಾತೃಬುದ್ಧಿಯನ್ನು ಬಿಟ್ಟು ಅವಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಜಗಾದ ಸಾಖಿಲಂ ಪತೌ ತದಸ್ಯ ಜನ್ಮ ಚಾಗತಿಂ ತತೋ ಗ್ರಹೀತ್ ಸತಾಂ ಪ್ರಿಯಾಂ ರತಿಂ ರಮಾಪತೆ ಸುತಃ. ಜಗಾದ ಸಾ ಅಖಿಲಂ ಅಂದರೆ ಹೇಳಿದಳು, ಜಗಾದ ಸಾ ಅವಳು, ಅಖಿಲಂ ಇಡೀ ಕತೆ ಹೇಳಿದ್ಲು. ಏನು ಎಲ್ಲಿಂದ ಶುರುವಾಗಿದೆ ಎಲ್ಲ ಹೇಳಿದ್ಲು. ಹೇಗೆ ಅವನು ಶರೀರ ಇಲ್ಲದೆ ಇದ್ದ, ಆಮೇಲಿಂದ ಎಷ್ಟು ಅವಳು ಕಾದದ್ದು, ಆಮೇಲೆ ಹೇಗೆ ಅವರು ನಾರದರು ಹೇಳಿದ್ರಲ್ವ ಕೃಷ್ಣ ರುಕ್ಮಿಣಿಯವರ ಮಗನಾಗಿ ಆ ಶರೀರವೇ ಸಿಗ್ತದೆ ಪ್ರದ್ಯುಮ್ನನಿಗೆ, ಯಾರಿಗೆ ಮನ್ಮಥನಿಗೆ, ಅವನು ಪ್ರದ್ಯುಮ್ನಾಗಿ ಹುಡ್ತಾನಂತ. ಅದೇ ಪ್ರದ್ಯುಮ್ನ ನೀನು. ನಿನ್ನನ್ನು ಈ ಶಂಬರಾಸುರ ಏನು ಮಾಡಿದ್ದಾನೆ, ಹಾಕಿದ್ದಾನೆ ಸಮುದ್ರಕ್ಕೆ. ಅವನ ಮೃತ್ಯು ಅಲ್ವ ನೀನು, ಅದಕ್ಕೋಸ್ಕರ. ಆದರೆ ನೀನು ಮೀನಿನ ಹೊಟ್ಟೆ ಒಳಗೆ ಪುನಃ ಇಲ್ಲಿಗೆ ಬಂದು ಸೇರಿಬಿಟ್ಟು ಯಾರಿಗೂ ಗೊತ್ತಿಲ್ಲ. ಏನಂತ ಹೇಳಿದರೆ ನೀನು ಮನ್ಮಥ ಅಂತೇಳಿಯೂ ಗೊತ್ತಿಲ್ಲ, ನೀನೇ ಶಂಬರಾಸನ ಮೃತ್ಯು ಅಂತೇಳಿಯೂ ಯಾರಿಗೂ ಗೊತ್ತಿಲ್ಲ. ಎಲ್ಲ ಕಥೆಯಲ್ಲ ಅಂತೇಳಿದರೆ ನೀನು ನನ್ನ ಗಂಡ. ಜಗಾದ ಹೇಳಿದಳು, ಸಾ ಅವಳು, ಅಖಿಲಂ ಎಲ್ಲ ಕತೆ. ಅಖಿಲಂ ಅಂದರೆ ನಿಖಿಲಂ, ಅಖಿಲಂ ಎಲ್ಲವನ್ನು ಹೇಳಿದಳು. ಯಾರಿಗೆ? ಪತೌ ಪತಿದೇವರಿಗೆ. ತತ್ ಅಸ್ಯ ಜನ್ಮ ಹೇಗೆ ಹುಟ್ಟಿದ್ದು, ಎಲ್ಲಿ ಹುಟ್ಟಿದ್ದು ಕೃಷ್ಣ ರುಕ್ಮಿಣಿಯವರಿಗೆ ಇನ್ನೂ 10 ದಿನಗಳಾಗಲಿಲ್ಲ, ಅನಿರ್ದಶ. ಇನ್ನು 10 ದಿನಗಳ ಮೊದಲೇ ಯಾವಾಗ ಇವನಿಗೆ ಗೊತ್ತಾಯಿತು, ನಾರದರು ಬಂದು ಹೇಳಿದ್ರು ಅವನೇ ನಿನ್ನ ಮೃತ್ಯು ಅಂತ. ಆಹಾ ಹಾ ಅವನ ಮೃತ್ಯುವಾ, ಮಗುವಲ್ವಾ, ಅದನ್ನು ನಾನು ಸುಧಾರಿಸಿ ಬಿಡ್ತೇನೆ ಅಂತ ತಗೊಂಡೋಗಿ ಏನು ಮಾಡಿದ, ಮಾಯೆಯಿಂದ ಒಳಗೆ ಹೋಗಿದ್ದಾನೆ, ಹೊರಗೆ ಮಗುವನ್ನು ತಗೊಂಡು ಬಂದಿದ್ದಾನೆ, ಯಾರಿಗೂ ಗೊತ್ತಿಲ್ಲ, ತೆಗೆದು ಸಮುದ್ರಕ್ಕೆ ಬಿಸಾಡಿದ್ದಾನೆ. ಮೃತ್ಯು ಮುಗ್ದೋಯ್ತು, ನಾರದರೆ ನನ್ನ ಮೃತ್ಯು ಮುಗ್ದೋಯ್ತು ಅಂದ. ಸೊ ತತ್ ಅಸ್ಯ ಜನ್ಮ, ಈ ರೀತಿ ನಿನ್ನ ಜನ್ಮ ಆಯಿತು. ಅಲ್ಲಿಂದ ನೀನು ಮೀನಿನ ಹೊಟ್ಟೆ ಒಳಗೆ, ನಿನ್ನನ್ನು ಯಾವಾಗ ಸಮುದ್ರದಲ್ಲಿ ಅವನು ಬಿಸಾಡಿದ್ನ, ಒಂದು ದೊಡ್ಡ ಮೀನು ನಿನ್ನನ್ನು ನುಂಗಿತು. ಆ ಮೀನನ್ನು, ವಿಶೇಷವಾದ ಮೀನು, ಹೊಟ್ಟೆ ದೊಡ್ಡದಾಗಿದೆ, ಅದರ ಹೊಟ್ಟೆ ಒಳಗೆ ಮಗು ಉಂಟು ಅಂತ ಆ ಬೆಸ್ತ ತಂದು ರಾಜನಿಗೆ ಕೊಟ್ಟ, ಶಂಬರಾಸುರನಿಗೆ. ಶಂಬರಾಸುರ ಅದನ್ನು ಅಡುಗೆ ಮನೆಯಲ್ಲಿ ಕತ್ತರಿಸಿದ್ದಾನೆ. ಓ ಮಗು ಅಂತ ಹೇಳ್ಕೊಂಡು ತೆಗೆದು ಮಾಯಾವತಿಗೆ ಕೊಟ್ಟಿದ್ದಾನೆ. ನಾನೇ ಮಾಯಾವತಿ. ಸೊ ನಂದು ಸ್ಟೋರಿ ಏನು, ಹೀಗೆ ಬ್ರಹ್ಮದೇವರದ ಶಾಪ ಬಂದು ನನ್ನನ್ನು ಅಸುರನಿಂದ ದೂಷಿತಳಾಗುವಂತ ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂತೇಳಿದರೆ ನೀನು ಸಹ ಇಲ್ಲಿ ಬಂದುಬಿಟ್ಟೆ, ನಾವಿಬ್ಬರು ಒಟ್ಟಿಗೆ. ಏನಾಯಿತು, ನಾವು ಜೈಲಲ್ಲಿದ್ದಾಗೆ, ಜೈಲಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಏನು ತಲೆ ಬಿಸಿಲ್ಲ. ಈ ರೀತಿಯಲ್ಲಿ ತದಸ್ಯ ಜನ್ಮ ಚ ಆಗತಿಂ, ನೀನು ಈ ರೀತಿ ಈಗ ನನ್ನ ಬಳಿ ಬಂದು ಸೇರಿದೀಯಾ. ಅಂದರೆ ಎಲ್ಲಿ ಸೇರಬೇಕಿತ್ತೋ ಅಲ್ಲಿಗೆ ಬಂದು ಸೇರಿದ್ದೀಯ. ಆದ್ದರಿಂದ ನಾನೇ ರತಿ, ನೀನೇ ಮನ್ಮಥ. ತಥೋ ಅಗ್ರಹೀತ್, ಅಷ್ಟೆಲ್ಲ ಹೇಳಿದ ಕೂಡಲೇ ಮನ್ಮಥನಿಗೆ ಸಮಾಧಾನ ಆಯಿತು. ಪ್ರದ್ಯುಮ್ನನಿಗೆ, ಓ ನೀನು ರತಿ, ನನ್ನ ರತಿ ನೀನು. ಸೊ ತತಃ ಅಗ್ರಹೀತ್, ಸ್ವೀಕಾರ ಮಾಡಿದ, ಹೋಗಿ ಅವಳನ್ನು ಅಪ್ಪಿ ಹಿಡ್ಕೊಂಡ್ಬಿಟ್ಟ. ತಥೋ ಅಗ್ರಹೀತ್ ಸ ಅವನು,
ತಾಂ ಪ್ರಿಯಾಂ ರತಿಂ. ತಾಂ ಪ್ರಿಯಾಂ ರತಿಂ ಅಂದರೆ ತನ್ನ ಪ್ರಿಯೆಯಾದ ಹೆಂಡತಿಯಾದ ಅತಿ ಸುಂದರಿ ಅತಿ ಕಾಮಿನಿಯಾದ ರತಿಯನ್ನು ಈ ಮನ್ಮಥ ಪ್ರದ್ಯುಮ್ನನು ಅಪ್ಪಿಕೊಂಡ. ತಾಂ ಪ್ರಿಯಾಂ ರತಿಂ ಸ ಅಂದರೆ ಯಾರು? ಪ್ರದ್ಯುಮ್ನ. ರಮಾಪತೆ ಸುತಃ. ರಮಾಪತೆ ಸುತಃ, ರುಕ್ಮಿಣಿಯ ಗಂಡ ಕೃಷ್ಣನ ಮಗ ಅಂತ. ಸೊ ರಮಾಪತೆ ಸುತಃ ಅಂತ ಹೇಳಿದ್ರೆ ಕೃಷ್ಣ ರುಕ್ಮಿಣಿಯರ ಮಗ ಸ ಪ್ರದ್ಯುಮ್ನನು. ತಾಂ ಪ್ರಿಯಾಮೃತಿಂ, ತನ್ನ ಪ್ರಿಯಳಾದ ಅತಿ ಚೆಲುವೆಯಾದ ಪತ್ನಿಯನ್ನು ತತಃ ಅಗ್ರಹಿತ್, ಆ ಎಲ್ಲ ಕತೆ ಕೇಳಿದ ನಂತರ ಸಂತೋಷದಿಂದ ಏನು ಮಾಡಿದ? ಏನು ಅಪ್ಪಿಕೊಂಡು ಬಿಟ್ಟ ಹೆಂಡತಿಯನ್ನು. 193ನೇ ಶ್ಲೋಕ. 193. ಅವಳು ಪತಿಯಾದ ಪತವು ಅವನಿಗೆ ಅವನ ಹುಟ್ಟು. ತತ್ ಅಸ್ಯ ಜನ್ಮ, ಅವನು ಅಲ್ಲಿಗೆ ಬಂದದ್ದು. ಚ ಆಗತಿಂ, ಹೇಗೆ ಬಂದ? ಮೀನಿನ ಹೊಟ್ಟೆ ಒಳಗೆ ಸೇರಿಕೊಂಡು ಅಲ್ಲಿಗೆ ಬಂದ ಎಲ್ಲ ತಿಳಿಸಿದಳು. ಆಮೇಲೆ ಹೇಗೆ ರಸಾಯನ ಕೊಟ್ಟು 4 ವರ್ಷಗಳಲ್ಲಿ ಅವನನ್ನು 25 ವರ್ಷದ ನವಯುವಕನಾಗಿ ಮಾಡಿ ಎಲ್ಲ ಹುಡುಗಿಯರ ಹೆಂಗಸರ ಕಣ್ಣು ಅವನ ಮೇಲೆ ಅಂತೇಳಿದರೆ ಕೃಷ್ಣನ ಪುತ್ರ ಮನ್ಮಥ ಅತಿ ಚೆಲುವ. ಸೊ ಯಾರು ನೋಡಿದರೂ ಕೂಡ ಒಂದು ಸಲ ನೋಡ್ತಾನೆ ಇರೋದು, ಅಯ್ಯೋ ಇದು ಇಷ್ಟು ಚಂದ ಹೇಗೆ ಅಂತ. ಸೊ ಹೀಗೆ ಆ ಪ್ರದ್ಯುಮ್ನ ಆಗ ತನ್ನ ಅತ್ಯಂತ ಸುಂದರಿಯಾದ ಚಲುವೆ ಪತ್ನಿ ರತಿಯನ್ನು ಸ್ವೀಕರಿಸಿದ, ಅಪ್ಪಿ ಹಿಡ್ಕೊಂಡ. ಅಲ್ಲಿಗೆ 193ನೇ ಶ್ಲೋಕ ಮುಗಿತು. 194ನೇ ಶ್ಲೋಕ ವೈಲಾರೆ. ಸಮಸ್ತಮಾಯಿನಾಶಕಂ ರಘೋದ್ಧರಾಮದೈವತಂ ರತಿರ್ಹರೇ ಸುತಾಯಸಃ. 194ನೇ ಶ್ಲೋಕ. ಆ ರತಿ ದೇವಿಯು ಶ್ರೀಹರಿಯ ಮಗನಾದ ಪ್ರದ್ಯುಮ್ನನಿಗೆ ರಘುಕುಲದಲ್ಲಿ ಹುಟ್ಟಿದ ಪರಶುರಾಮನೇ ದೇವತೆಯಾಗಿಯುಳ್ಳ ಎಲ್ಲಾ ಮಾಯಾವಿಗಳನ್ನು ನಾಶಪಡಿಸತಕ್ಕಂತಹ ಉತ್ತಮವಾದ ಮಂತ್ರವನ್ನು ಹೇಳಿಕೊಟ್ಟಳು. ದದೌ ಚ ಮಂತ್ರಮುತ್ತಮಂ ಸಮಸ್ತಮಾಯಿನಾಶಕಂ ಭೃಗೋತ್ತರಾಮದೈವತಂ ರತಿರ್ಹರೇ ಸುತಾಯಸ. ದದೌ ಕೊಟ್ಟಳು, ಏನು? ಮಂತ್ರಂ ಉತ್ತಮಂ ಹೇಳಿದ್ಲು. ಏನು ಹೇಳಿದ್ಲು? ಆ ರತಿ ಅವನಿಗೆ ಏನಂತ ಹೇಳಿದ್ರೆ, ನೀನು ಕೇಳಿದೆಯಲ್ಲ ಏನಂತ ಹೇಳಿದ್ರೆ ನಾನು ಯಾರು ಅಂತ, ಅಂತೇಳಿದರೆ ತನ್ನ ಪೂರ್ತಿ ಸ್ಟೋರಿಯಲ್ಲಿ ಅದನ್ನು ಹೇಳ್ತಾಳೆ ಅವಳು. ಏನಂತ ಹೇಳಿದರೆ, ನತ್ವಂ ಮಮ ಸುತಃ, ನೀನು ನನ್ನ ಮಗ ಅಲ್ಲಪ್ಪ, ನಾನು ನಿನ್ನ ಅಮ್ಮ ಅಲ್ಲ. ಕಾಂತ, ನೀನು ನನ್ನ ಗಂಡ. ತಾ ನಾಪಿತೆ ಶಂಬರಪಿತ, ಶಂಬರಾಸುರ ಕೂಡ ನಿನ್ನ ತಂದೆ ಅಲ್ಲ. ನಿನ್ನ ತಂದೆ ಯಾರು? ಕೃಷ್ಣ ರುಕ್ಮಿಣಿಯರು. ಪುತ್ರಸ್ತ್ವಂ ವಾಸುದೇವಸ್ಯ ರುಕ್ಮಿಣ್ಯ ಆನಂದವರ್ಧನ, ರುಕ್ಮಿಣಿ ಕೃಷ್ಣರ ಸಂತೋಷದ ಮಗು ನೀನು. ದಿವಸೆ ಸಪ್ತಮೇ ಬಾಲೋ, 7ನೇ ದಿವಸ ಇನ್ನೂ ಮುಗಿಲಿಲ್ಲ. ಜಾತ ಮಾತ್ರೋ ಅಪವಾಹಿತ, ನಿನ್ನನ್ನೇನು ಅಪಹರಿಸಿಕೊಂಡು ಮಾಯೆಯಿಂದ ಶಂಬರಾಸುರ ಸಮುದ್ರಕ್ಕೆ ಹಾಕಿದ್ದು. ಭವಾನ್ ನಾರಾಯಣ ಸುತಃ, ನೀನು ಭಗವಂತನ ಮಗ ನೀನು. ಶಂಬರೇಣ ಆಹೃತೋ, ಶಂಬರನಿಂದ ಅಪಹೃತಳಾಗಿರುವಂತಹವನು ನೀನು. ಅಹಂತೆ ಅಧಿಕೃತ ಪತ್ನಿ, ನಾನು ನಿನ್ನ ಧರ್ಮಪತ್ನಿ, ಕೈ ಹಿಡಿದವಳು ನಾನು ರತಿ, ನೀನು ಭವಾನ್ ಕಾಮಃ ಅಂತೇಳಿದರೆ ನೀನು ಮನ್ಮಥ ಅಂತ ಹೇಳುವಾಗ ಹೇಳಿದಾಳೆ, ಈ ಶಂಬರಾಸುರನ ತಂದೆ ಅಲ್ಲ ನೀನು, ಅವನ ಮೃತ್ಯು ಅದು ಮಾತ್ರ ಅವನಿಗೆ ಗೊತ್ತಿಲ್ಲ, ಹೇಳಬೇಡ. ಈಗ ಏನು ಸಂಗತಿ ಅಂತ ಹೇಳಿದರೆ, ಮಹಾಮಾಯಾವಿ ಅವನು. ಆದ್ದರಿಂದ ಅವನಿಗೆ ಯಾವಾಗ ತಿಳಿಯುತ್ತದೋ ನೀನೇ ಅವನ ಮೃತ್ಯು ಅಂತ ನಿನ್ನನ್ನು ಏನು ಮಾಡ್ತಾನೆ, ಅವತ್ತೇ ಕೊಂದು ಬಿಡ್ತಾನೆ. ಆದ್ದರಿಂದ ನಿನಗೆ ನಾನು ಎಲ್ಲ ಮಾಯಾವಿದ್ಯೆಗಳನ್ನು ಕಲಿಸಿಕೊಡ್ತೇನೆ ಅಂತ ಅವನಿಗೆ ಮಂತ್ರಂ ಉತ್ತಮಂ ದದೌ. ಮಂತ್ರಮುತ್ತಮಂ ಅಂದರೆ ಎಂಥ ಮಂತ್ರ ಇದು? ರತಿದೇವಿ ಮನ್ಮಥನಿಗೆ ಹೇಳಿಕೊಟ್ಟದ್ದು ಅಂತೇಳಿದರೆ, ಈ ರತಿದೇವಿ ಮೊದಲು ತಾಯಿ ಆದ್ಲವನಿಗೆ, ತಾಯಿ ಮಗ ಅಂತಾಯಿತು. ಈಗ ಆಮೇಲಿಂದ ಎಲ್ಲ ವಿಷಯ ಎಲ್ಲ ತಿಳಿಸಿದ ಕೂಡಲೇ ಗೊತ್ತಾಯಿತು, ಓ ಇದು ನನ್ನ ಹೆಂಡತಿ ಅಂತ. ಸೊ ಗಂಡ ಹೆಂಡತಿ ಅಂತ ಆಯಿತು. ಈಗ
ಆ ಶಂಬರಾಸುರ ಅಂತೇಳಿದರೆ ಅವನ ಮೃತ್ಯು ನೀನು. ಅವನಿಗೆ ಯಾವಾಗ ಗೊತ್ತಾಗ್ತದ ನಿನ್ನನ್ನು ಕೊಲ್ಲಲಿಕ್ಕೆ ಎಲ್ಲ ಉಪಾಯ ಅವನು ಮಾಡ್ತಾನೆ. ಆದ್ದರಿಂದ ನೀನಂತೇಳಿದರೆ ಅವನು ಮಾಯಾವಿದ್ಯೆ ಸ್ಪೆಷಲಿಸ್ಟು, ನೀನು ಕೂಡ ಎಲ್ಲ ಮಾಯಾವಿದ್ಯೆ ಈಗ ಕಲಿಬೇಕು ಅಂತ ಅವನಿಗೆ ಗುರುವಾಗಿ ಬಿಡ್ತಾಳು ಅಂತೇಳಿದರೆ ಎಂಥದ್ದು ಟ್ರಿಪಲ್ ಆ್ಯಕ್ಟಿಂಗ್. ಸೊ ಇಲ್ಲಿ ತಾಯಿ ಅಂತಾಯಿತು, ಮಧ್ಯದಲ್ಲಿ ಈಗ ಪತ್ನಿ ಸಮೇತ ಪತ್ನಿ ಆ್ಯಸ್ ವೆಲ್ ಆ್ಯಸ್ ಗುರು. ಯಾರಿಗೆ? ಈ ಮನ್ಮಥನಿಗೆ, ಪ್ರದ್ಯುಮ್ನನಿಗೆ. ಸಮಸ್ತ ಮಾಯಿನಾಶಕಂ ಅಂತೇಳಿದರೆ ಏನು ನಾನು ಕಲಿಸಿಕೊಡ್ತೇನೋ ಸಮಸ್ತ ಮಾಯಿನಾಶಕಂ, ಎಲ್ಲ ಮಾಯಾವಿದ್ಯೆಗಳು. ಅಲ್ಲ, ಮಾಯಾವಿದ್ಯೆ ಅಂದರೆ ಎಷ್ಟು ಉಂಟು ರೀ? ಸಾವಿರಾರು ಮಾಯಾವಿದ್ಯೆ ಇದೆ. ಹೌದು, ಎಲ್ಲ ಸಾವಿರಾರು ಮಾಯಾವಿದ್ಯೆ ಇದ್ದರೂ ಆ ಎಲ್ಲವನ್ನು ಏನು ಆವೃತ ಮಾಡುವಂತಹ, ಎಲ್ಲವನ್ನೂ ನಿರಸ್ತ ಮಾಡುವಂತಹ ವಿದ್ಯೆ ಒಂದು ಮಂತ್ರ ಅದಿದೆ. ಅದು ಯಾವುದು? ವೈಷ್ಣವ ಮಂತ್ರ. ಸೊ ವೈಷ್ಣವ ಮಂತ್ರ ಸಮಸ್ತ ಮಾಯಿನಾಶಕಂ. ಭಗವಂತನ ಎದುರು ಯಾವ ಮಾಯಾವಿದ್ಯೆ ಕೂಡ ಇಲ್ಲ. ಅದಕ್ಕೆ ಹೇಳ್ತಾರೆ ಅದು ಯಾವ ಮಂತ್ರ ಅಂತ ಹೇಳಿದರೆ ಭೃಗುತ್ತರಾಮ ದೈವತಂ, ಪರಶುರಾಮ ದೇವರ ಮೇಲಿರುವಂಥದ್ದು. ಈಗ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಬ್ರಹ್ಮಾಸ್ತ್ರ ಅಂದರೆ ಯಾವುದು? ಬ್ರಹ್ಮದೇವರ ಮಂತ್ರ ಹೇಳಿ ಆ ಅಸ್ತ್ರವನ್ನು ಪ್ರಯೋಗಿಸುವಂಥದ್ದು, ಅದು ಬ್ರಹ್ಮಾಸ್ತ್ರ. ಹಾಗೆಯೇ ಇದು ಪರಶುರಾಮಾಸ್ತ್ರ. ಭೃಗುತ್ತರಾಮ ದೈವತಂ ಅಂದರೆ ಭೃಗುತ್ತರಾಮ ಅಂದರೆ ಪರಶುರಾಮನನ್ನು ಆಹ್ವಾನಿಸಿ ಈ ಮಾಯಾವಿದ್ಯೆ, ಈ ಮಂತ್ರ ಏನಿದೆಯೋ ಎಲ್ಲ ಮಾಯಗಳನ್ನು ಪರಿಹಾರ ಮಾಡಿಬಿಡ್ತದೆ. ಅಂದರೆ ಶಂಬರಾಸುರ ಎಲ್ಲಿ ಕಾಣಿಸದೆ ಯಾವ ಮೂಲೆಯಲ್ಲಿದ್ದರೂ ನಿಮಗೆ ಕಾಣಿಸ್ತಾನೆ. ಈ ಮಂತ್ರ ಹೇಳಿದರೆ ಸಾಕು. ಅಂದರೆ ಎಲ್ಲ ಮಾಯೆಯನ್ನು ನಿರಸ್ತ ಮಾಡುವಂತಹ ಅದ್ಭುತ ಮಾಯಾ ಮಂತ್ರ ಇದು. ಅದನ್ನು ರತಿಹಿ ಹರೇಸುತಾಯ ಅಂದರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಪ್ರದ್ಯುಮ್ನನಿಗೆ, ಹರೇ ಸುತಾಯ ಅಂದರೆ ನಿಗೆ, ಪ್ರದ್ಯುಮ್ನನಿಗೆ ಸಾ ದದೌ ಅವಳು ಕೊಟ್ಟಳು. ದದೌ ಅಂತ ಫಸ್ಟಿಗೆ ಬಂದಿದೆ, ಸಾ ಅಂತ ಲಾಸ್ಟಿಗೆ ಬಂದಿದೆ. ಸಾ ಅಂದರೆ ರತಿದೇವಿ, ದದೌ ಅಂದರೆ ಕೊಟ್ಟಳು. ಏನನ್ನು ಕೊಟ್ಟಳು? ಮಂತ್ರಂ ಉತ್ತಮಂ ಸಮಸ್ತ ಮಾಯಿ ನಾಶಕಂ, ಸಮಸ್ತ ಮಾಯಾವಿದ್ಯೆಯನ್ನು ನಾಶ ಮಾಡುವ ಮಂತ್ರ. ಸಮಸ್ತ ಮಾಯಿ ನಾಶಕಂ ಭೃಗುತ್ತರಾಮ ದೈವತಂ. ಇದು ಯಾರ ಮಂತ್ರ ಅಂತೇಳಿದರೆ ಭಗವಂತನೇ, ಪರಶುರಾಮಾವತಾರದ ಮಂತ್ರ. ಪರಶುರಾಮ ಅಂದರೆ ಭಗವಂತನೇ. ಸೊ ಭಗವಂತನೇ ಮಂತ್ರವಾಗಿಯುಳ್ಳ, ಭಗವಂತ ಪರಶುರಾಮನೇ ಮಂತ್ರವಾಗಿಯುಳ್ಳ ಈ ಮಾಯಾ ನಿರಸ್ತಕವಾದ ಈ ಅಸ್ತ್ರವನ್ನು ಬೋಧಿಸಿದಳು. ಯಾರಿಗೆ? ಹರೇಸುತಾಯ ಶ್ರೀಕೃಷ್ಣ ರುಕ್ಮಿಣಿಯರ ಮಗನಿಗೆ. ಯಾರು? ರತಿಹಿ ಸಾ ದದೌ ಅವಳು ಕೊಟ್ಟಳು. ರತಿ ಈ ಅದ್ಭುತವಾದ ಮಾಯಾ ಮಂತ್ರವನ್ನು, ಯಾವ ಮಾಯೆ ಇದ್ದರೂ ನಿರಸ್ತ ಮಾಡುವಂಥ ಮಂತ್ರವನ್ನು ಪ್ರದ್ಯುಮ್ನನಿಗೆ ಕಲಿಸಿಕೊಟ್ಟಳು. 194ನೇ ಶ್ಲೋಕ. ದದೌ ಚ ಮಂತ್ರಮುತ್ತಮಂ, ಎಲ್ಲ ಮಾಯಾವಿಗಳನ್ನು, ಎಲ್ಲ ಮಾಯಾವಿದ್ಯೆಯನ್ನು, ಎಲ್ಲ ಮಾಯಾ ಅಸ್ತ್ರ ಶಸ್ತ್ರ ಎಲ್ಲವನ್ನು ಸದೆ ಬಡಿಯಬಲ್ಲ ಪರಶುರಾಮ ದೇವತಾಕವಾದ ಪರಶುರಾಮ ದೇವತಾ ಮಂತ್ರ ಇದು. ಈ ಮಂತ್ರವನ್ನು ರತಿಯು ಕೃಷ್ಣಪುತ್ರನಾದ ಪ್ರದ್ಯುಮ್ನನಿಗೆ ದದೌ ನೀಡಿದಳು. ಹರೇಸುತಾಯ ಕೃಷ್ಣನ ಮಗನಿಗೆ, ಹರೇಹೇ ಸುತಾಯ ಪ್ರದ್ಯುಮ್ನನಿಗೆ ನೀಡಿದಳು. ದದೌ ರತಿಯು ಪತಿಯನ್ನು ಆವರೆಗೂ ಪೋಷಿಸಿದ್ದು ಮಾತ್ರವಲ್ಲದೆ ಒಂದು ಅಪೂರ್ವ ಮಂತ್ರವನ್ನು ಉಪದೇಶಿಸುವ ಮೂಲಕ ಗುರುವೂ ಆಗಿಬಿಟ್ಟಳು. ಅಂದರೆ ಇದು ಮತ್ತೊಂದು ವಿನೂತನ ಪ್ರಸಂಗ. ಪತ್ನಿಯೇ ಪತಿಗೆ ಗುರುವಾಗಿ ಮಂತ್ರವನ್ನು ಬೋಧಿಸಿದ್ದು, ಉಪದೇಶಿಸಿದ್ದು. ಸೊ ಕಾರಣಾಂತರದಿಂದ ಕೆಲವು ಸಲ ಚಿಕ್ಕವರು ದೊಡ್ಡವರಿಗೆ ಗುರುವಾಗಬಹುದು ಎಂಬ ಮಾತಿದೆ. ಸೊ ಆ ರೀತಿ ಯಾವಾಗಲೂ ಪತ್ನಿ ಅಂತೇಳಿದರೆ ಪತಿಗಿಂತ ಸ್ವಲ್ಪ ಕಡಿಮೆ ಅಂತ. ಆ ಕಡಿಮೆ ಇದ್ದರೂ ಆ ಕಡಿಮೆ ಇರುವಂಥ ರತಿಯೇ ಹೆಚ್ಚಿಗೆ ಇರುವಂಥ ಪತಿಗೆ ಆ ಮಂತ್ರವನ್ನು ಗುರು ರೂಪದಲ್ಲಿ ಬೋಧಿಸಿದಳು ಅನ್ನುವಂಥದ್ದು ಈ ಪ್ರಸಂಗದ ಒಂದು ವಿಶೇಷ ಅಂತ ಹೇಳ್ತಾರೆ. ಸೊ ಸಮಸ್ತ ಮಾಯಿನಾಶಕ ಅಂತೇಳಿದರೆ ಪರಶುರಾಮ ಮಂತ್ರ. ಸೊ ತಂತ್ರಸಾರ ಸಂಗ್ರಹದ ಪರಶುರಾಮ ಮಂತ್ರದ ಪ್ರಸಂಗದ ವಿವರಣೆಗೆ ಇದು ಪೂರಕವಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ 194ನೇ ಶ್ಲೋಕ ಆಯಿತು. 195ನೇ ಶ್ಲೋಕವೇಲಾರೆ ಸ್ವದಾರಧರ್ಷಕಂ
समाह्वयद्युधेऽङ्गजः स शम्बरं स चैत्यतं युयोध शक्तितो बली. 195ನೇ ಶ್ಲೋಕ. ಆಮೇಲೆ ಕಾಮನ ಅವತಾರ ಭೂತನಾದ ಆ ಪ್ರದ್ಯುಮ್ನನು ತನ್ನ ಹೆಂಡತಿಯನ್ನು ಸೆಳೆಯತಕ್ಕಂತಹ ಶಂಬರನನ್ನು ಯುದ್ಧಕ್ಕಾಗಿ ಕರೆದನು. ಬಲಿಷ್ಠನಾದ ಶಂಬರಾಸುರನು ಆ ಪ್ರದ್ಯುಮ್ನನನ್ನು ಹೊಂದಿ ಶಕ್ತಿಯಿಂದ ಯುದ್ಧ ಮಾಡಿದನು. ತತಸ್ವದಾರಧರ್ಷಕಂ ಸಮಾಹ್ವಯತ್ ಯುಧೇಂಗಜಃ ಸ ಶಂಬರಂ ಸ ಚೈತ್ಯತಂ ಯುಯೋಧ ಶಕ್ತಿತೋ ಬಲಿ. ತತಃ ಅನಂತರ ಅಂತೇಳಿದರೆ ಈಗ ಎಲ್ಲ ವಿಷಯ ಗೊತ್ತಾಯಿತು. ರತಿ ತನ್ನ ಹೆಂಡತಿ ಅಂತ ಗೊತ್ತಾಯಿತು. ಸೊ ಆಮೇಲಿಂದ ತಾನೇ ಮನ್ಮಥ, ತಾನೇ ಪ್ರದ್ಯುಮ್ನ ಅಂತ ಗೊತ್ತಾಯಿತು, ತಾನೇ ಶಂಬರಾಸುರನ ಮೃತ್ಯು ಅಂತ ಗೊತ್ತಾಯಿತು. ಸೊ ಎಲ್ಲ ಗೊತ್ತಾದ ಮೇಲೆ ಶಂಬರಾಸುರನ ಮೇಲೆ ಇನ್ನೊಂದು ಸಿಟ್ಟು ಏನಂತೇಳಿದರೆ, ತನ್ನ ಹೆಂಡತಿಯನ್ನು ದೂಷಿತಳಾಗಿ ಮಾಡಿದ ರಾಕ್ಷಸ. ತತಃ ಸ್ವದಾರ, ತನ್ನ ಹೆಂಡತಿ ಯಾರು ರತಿ, ಅವಳನ್ನು ಮಾಯಾವತಿಯಾಗಿ ಹೆಂಡತಿಯಾಗಿ ಇಟ್ಕೊಂಡಿದ್ದಾನೆ ಈ ಶಂಬರಾಸುರ. ನನ್ನ ಹೆಂಡತಿಯನ್ನು ಹಾಳು ಮಾಡಿದವ. ಧರ್ಷಕಂ, ಧರ್ಷಕಂ ಅಂದರೆ ಎಳೆದಿದ್ದಾನೆ, ಇಟ್ಕೊಂಡಿದ್ದಾನೆ, ಹಾಳು ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ, ತಿರಸ್ಕಾರ ಮಾಡಿದ್ದಾನೆ. ಹೀಗೆ ಸ್ವದಾರ ಧರ್ಷಕಂ ಅಂತೇಳಿದರೆ ಬ್ರಹ್ಮದೇವರ ಶಾಪದಿಂದ. ಸೊ ಇಲ್ಲಿ ಏನದು ಅದು ಕೋಇನ್ಸಿಡೆನ್ಸ್ ಥರ ಬಂದಿದೆ. ಆದರೂ ಗಂಡನಿಗೆ ಅಂತೇಳಿದರೆ ತನ್ನ ಹೆಂಡತಿ ರಾಕ್ಷಸನ ಜೊತೆಗಿರುವಂಥದ್ದು ಸುತರಾಮ್ ಅವನಿಗೆ ಇಷ್ಟ ಇಲ್ಲ ಅಂತೇಳಿದರೆ ಕ್ರೋಧ ನೆತ್ತಿಗೆ ಏರಿದೆ. ಯಾರಿಗೆ? ಈ ಪ್ರದ್ಯುಮ್ನನಿಗೆ. ಸ್ವದಾರ ದರ್ಶಕಂ, ತನ್ನ ಹೆಂಡತಿಯನ್ನು ಹಾಳು ಮಾಡಿದ ಈ ರಾಕ್ಷಸನನ್ನು ಸಮಾಹ್ವಯತ್, ಕರ್ದ, ಆಹ್ವಯತ್, ಬಾಯಿಲ್ಲಿ ಏನಂತ, ಯುಧೇ, ನನ್ನ ಹತ್ರ ಯುದ್ಧ ಮಾಡು. ನೀನು ಯಾರಂತ ಗೊತ್ತು? ಶಂಬರಾಸುರ. ನಾನು ಯಾರಂತ ಗೊತ್ತಿಲ್ಲ ನಿನಗೆ. ನಾನು ಪ್ರದ್ಯುಮ್ನ ಕೃಷ್ಣಪುತ್ರ, ನಿನ್ನ ಮೃತ್ಯು ನಾನು. ಯುಧೇ ಅಂಗಜಃ, ಅಂಗಜಃ ಅಂದರೆ ಈ ಮನ್ಮಥ ಯಾರು? ಈ ಪ್ರದ್ಯುಮ್ನನು. ಅವನನ್ನು ಯುದ್ಧಕ್ಕೆ, ಯುದ್ಧದಲ್ಲಿ, ಯುಧೇ ಅಂದರೆ ಯುದ್ಧದಲ್ಲಿ, ಸಮಾಹ್ವಯತ್, ಕರ್ದ, ಕಾಲು ಕೆರೆದು, ಏನಂತ ಹೇಳಿದ್ರೆ ಬಾಯಿ ಬಂದಾಗ ಬೈದ. ಯಾರಿಗೆ? ಶಂಬರಾಸುರನಿಗೆ. ಸೊ ಶಂಬರ ಸ ಶಂಬರಂ ಚ ಯೈತ್ಯ, ಶಂಬರನನ್ನು ಹೊಂದಿ ಅಂದರೆ ಶಂಬರನ ಹತ್ತಿರ ಸಮೀಪಕ್ಕೆ ಹೋಗಿ ತಂ ಯುಯೋಧ ಬಲಿ ಶಕ್ತಿತಃ ಅಂತೇಳಿದರೆ ಏನು ಮಾಡಿದ ಅಂತೇಳಿದರೆ, ಹೋಗಿ ಅಲ್ಲಿ ಪ್ರದ್ಯುಮ್ನನು ಶಂಬರಾಸುರನ ಬಳಿಗೆ ಹೋಗಿ ಅವನೊಡನೆ ಜಗಳವಾಡುವ ಉದ್ದೇಶದಿಂದ ಸಹಿಸಲಾಗದ ಕಟು ಮಾತುಗಳಿಂದ ಅವನನ್ನು ಆಕ್ಷೇಪಿಸಿದನು. ಬಾ ನನ್ನ ಹತ್ರ ಯುದ್ಧಕ್ಕೆ ಅಂತ. ಇಷ್ಟೇ ಅಲ್ಲ, ಕೊನೆಗೆ ಅವನನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ಬಿಟ್ಟನು. ಅವನಿಗೆ ಬೇಡವಾದ ಮಾತುಗಳನ್ನು ಹೇಳಿ ರಾಕ್ಷಸನಿಗೆ ಸಿಟ್ಟು ಬರೆಸಿ, ನೀನು ಏನಂತ ತಿಳ್ಕೊಂಡಿದ್ದೀನಿ, ನಾನು 1 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ, ನನ್ನನ್ನು ಮುಗಿಸಿಬಿಡ್ತೀಯ ಅಂತ ಅವ ಬಂದ. ಸೊ ಹೀಗೆ ಪ್ರದ್ಯುಮ್ನನ ಕಟುವಚನಗಳಿಂದ ಶಂಬರಾಸುರನು ಕಾಲಿಂದ ಮೆಟ್ಟಿದ ಸರ್ಪದಂತೆ. ಈಗ ಒಂದು ಸರ್ಪಕ್ಕೆ ನೀವು ಬೇಕಂತ ಹೇಳ್ಕೊಂಡು ಕಾಲಿಂದ ಮೆಟ್ಟಿದರೆ ಅದಕ್ಕೆ ಸಿಟ್ಟು ಬರುವುದಿಲ್ವ? ಆಗ ಅದು ಆ ಸರ್ಪ ಹೇಗೆ ಕೋಪದಿಂದ ಕಿಡಿಕಿಡಿಯಾಗ್ತದೋ ಹಾಗೆ ಶಂಬರಾಸುರನು ಕಿಡಿಕಿಡಿಯಾದ. ಅವನ ಕಣ್ಣುಗಳು ಕ್ರೋಧಾಗ್ನಿಯಿಂದ ಕೆಂಪಾಗಿ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ, ಯಾರೊಟ್ಟಿಗೆ? ಪ್ರದ್ಯುಮ್ನನ ಜೊತೆಗೆ ಯುದ್ಧಕ್ಕಾಗಿ ಹೊರಟೇ ಬಿಟ್ಟನು. ಗದೆಯನ್ನು ಗಿರಗಿರನೆ ತಿರುಗಿಸುತ್ತಾ ವಜ್ರಾಘಾತದಂತೆ ಕರ್ಕಶವಾಗಿ ಸಿಂಹನಾದವನ್ನು ಮಾಡುತ್ತಾ ಪ್ರದ್ಯುಮ್ನನ ಮೇಲೆ ಆ ಗದೆಯನ್ನು ಪ್ರಯೋಗಿಸಿದನು. ಸೊ ಶಂಬರಾಸುರನ ಪರೀಕ್ಷಿತನೇ ಅಂತ ಭಾಗವತ ಮುಂದುವರಿತದೆ. ಶಂಬರಾಸುರನ ಗದೆಯು ಅತಿ ವೇಗವಾಗಿ ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿದ ಪ್ರದ್ಯುಮ್ನನು ತನ್ನ ಗದೆಯಿಂದ ಹೊಡೆದು ಅವನ ಗದೆಯನ್ನು ಬೀಳಿಸಿ ಕ್ರೋಧಗೊಂಡು ಅವನ ಮೇಲೆ ಮತ್ತೆ ಗದಾಪ್ರಹಾರ ಮಾಡಿದನು. ಆಗ ಆ ದೈತ್ಯನು ಮಯಾಸುರನು ಕಲಿಸಿಕೊಟ್ಟ ಆಸುರಿ ಮಾಯೆಯನ್ನು ಆಶ್ರಯಿಸಿ ಆಕಾಶಕ್ಕೆ ಹೋದ. ಎಲ್ಲಿ ಹೋದ? ಕಾಣಿಸುವುದಿಲ್ಲ. ಯಾರು? ಶಂಬರಾಸುರ ಮಾಯಾವಿದ್ಯೆ ಶುರು ಮಾಡಿದ. ಅಲ್ಲಿಂದಲೇ ಪ್ರದ್ಯುಮ್ನನ ಮೇಲೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು. ಸೊ
ಸ ಶಂಬರಂ ಚ ಯೈತ್ಯ, ಶಂಬರನನ್ನು ಸಮೀಪಿಸಿ ಅವನನ್ನು ಕೆರಳಿಸಿ ಅವನಿಗೆ ಬೇಡವಾದ ಮಾತುಗಳನ್ನೆಲ್ಲ ಹೇಳಿ ಬೈದು ಅವನನ್ನು ಯುಯೋಧ, ಯುದ್ಧಕ್ಕೆ ಕರೆದ. ಗದಾ ಯುದ್ಧ ನಡೆಯಿತು. ಬಲಿ ಶಕ್ತಿತಃ, ಬಲಿ ಅಂತೇಳಿದರೆ ಬಲಿಷ್ಠನಾದ ಪ್ರದ್ಯುಮ್ನನು, ಅವನು ಕೂಡ ಏನು ಕಮ್ಮಿ ಇಲ್ಲ, ಶಂಬರಾಸುರ ಅತ್ಯಂತ ಬಲಿಷ್ಠನಾದ ಶಂಬರಾಸುರನ ಜೊತೆಗೆ ಯುದ್ಧ ಮಾಡಿದನು, ಕಾದಾಡಿದನು. ಸೊ ಎಲ್ಲಿದೆ? ಅನಂತರ ತನ್ನ ಪತ್ನಿಯನ್ನು ಬಲಾತ್ಕರಿಸಿದ ಶಂಬರನನ್ನು ಸ್ವದಾರ ದರ್ಶಕ, ದಾರ ಅಂದರೆ ಹೆಂಡತಿ, ಸ್ವದಾರ ಅಂದರೆ ತನ್ನ ಹೆಂಡತಿಯನ್ನು ಹಾಳು ಮಾಡಿದವ, ಬಲಾತ್ಕರಿಸಿದವ ಯಾರು? ಶಂಬರ. ಅವನನ್ನು ಪ್ರದ್ಯುಮ್ನ ಸಮರಕ್ಕೆ ಆಹ್ವಾನಿಸಿದ. ಸಮರ ಅಂದರೆ ಯುದ್ಧ. ಬಲಿಷ್ಠನಾದ ಅವನು ಬಂದು ಪ್ರದ್ಯುಮ್ನೊಂದಿಗೆ ತನ್ನ ಎಲ್ಲ ಬಲದೊಂದಿಗೆ ಕಾದಾಡಿದ ಅಂತ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಸಚರ್ಮ ಖಡ್ಗಧಾರಿಣಂ ವರಾಸ್ತ್ರ ಶಸ್ತ್ರ ಪಾದಪೈಃ ಯದಾ ನ ಯೋದ್ಧಮಾಶಕತ್ ಹರೇ ಸುತಂ ನ ದೃಶ್ಯತೆ. 196ನೇ ಶ್ಲೋಕ. ಯುದ್ಧಕ್ಕಾಗಿ ಬಂದ ಶಂಬರಾಸುರನು ಉತ್ಕೃಷ್ಟಗಳಾದ ಅಸ್ತ್ರಗಳು, ಶಸ್ತ್ರಗಳು, ವೃಕ್ಷಗಳು ಇವುಗಳಿಂದ ಗುರಾಣಿ ಕತ್ತಿಗಳನ್ನು ಧರಿಸಿಕೊಂಡು ಇರುವ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನನ್ನು ಕುರಿತು ಯುದ್ಧ ಮಾಡುವುದಕ್ಕಾಗಿ ಯಾವಾಗ ಸ್ವಲ್ಪವೂ ಸಮರ್ಥನಾಗಲಿಲ್ಲವೋ ಆವಾಗ ಮಾಯೆಯಿಂದ ಶಂಬರಾಸುರನು ಯಾರಿಂದಲೂ ಕಾಣಲ್ಪಡಲಿಲ್ಲ, ಅಂದರೆ ಅಲ್ಲಿಂದ ಅದೃಶ್ಯನಾದ. ಸ ಖಡ್ಗ ಚರ್ಮ ಧಾರಿಣಂ ವರಾಸ್ತ್ರ ಶಸ್ತ್ರ ಪಾದಪೈಃ ಯದಾ ನ ಯೋದ್ಧುಮಾಶಕತ್ ಹರೇ ಸುತಂ ನ ದೃಶ್ಯತೆ. ಸ ಚರ್ಮ ಖಡ್ಗಧಾರಿಣಂ, ಏನಂತ ಹೇಳಿದ್ರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು, ಚರ್ಮ ಅಂತೇಳಿದರೆ ಗುರಾಣಿ, ಖಡ್ಗ ಅಂತೇಳಿದರೆ ತಳವಾರು, ಯಾವುದು ಕತ್ತಿ. ಸೊ ಕತ್ತಿ, ತಳವಾರು, ಖಡ್ಗ. ಸೊ ಖಡ್ಗದೊಟ್ಟಿಗೆ ಗುರಾಣಿ ಒಟ್ಟಿಗೆ ಹೋಗ್ತದೆ. ಸೊ ಖಡ್ಗ, ಇವನು ಒಂದು ಖಡ್ಗ ಹಿಡ್ಕೊಳ್ತಾನೆ, ಅವನು ಒಂದು ಖಡ್ಗ ಹಿಡ್ಕೊಳ್ತಾನೆ. ಅವ ಖಡ್ಗದಿಂದ ಹೊಡೆದಾಗ ಗುರಾಣಿಯಿಂದ ತಡಿತಾನೆ. ಹೀಗೆ ಒಂದು ಬಟ್ಲು ಥರ ಇರ್ತದೆ, ಹೀಗೆ ಪೀನವಾಗಿ. ಸೊ ಅದರಿಂದ ತಡಿತಾನೆ. ಸೊ ಇವನು ಹೊಡೆದಾಗ ಅವನು ಗುರಾಣಿಯಿಂದ ತಡಿತಾನೆ. ಸೊ ಖಡ್ಗ ಮತ್ತು ಇದು ಚರ್ಮ, ಖಡ್ಗ ಮತ್ತು ಗುರಾಣಿ ಒಟ್ಟೊಟ್ಟಿಗೆ ಹೋಗ್ತದೆ. ಸೊ ಸ ಅಂತೇಳಿದರೆ ಚರ್ಮ ಖಡ್ಗಧಾರಿಣಂ, ಖಡ್ಗ ಮತ್ತು ಯಾವುದು ಗುರಾಣಿ ಇದನ್ನು ಧರಿಸಿದ, ಖಡ್ಗ ಚರ್ಮಗಳನ್ನು ಧರಿಸಿದ. ವರಾಸ್ತ್ರ ಶಸ್ತ್ರಪಾದಪೈಹಿ ಅಂತೇಳಿದರೆ, ವರ ಅಂದರೆ ಶ್ರೇಷ್ಠವಾದ ಅಸ್ತ್ರಶಸ್ತ್ರ, ವೃಕ್ಷಗಳನ್ನು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು, ಪರ್ವತ ಶಿಖರಗಳನ್ನು ತಂದು ಪ್ರದ್ಯುಮ್ನ ತಲೆಗೆ ಹಾಕಲಿ ಶುರು ಮಾಡಿದ. ಪ್ರದ್ಯುಮ್ನ ಬಿಡ್ತಾನ, ಪ್ರದ್ಯುಮ್ನ ಕೂಡ ಅವನ ತಲೆಗೆ ಹಾಕಲಿ ಶುರು ಮಾಡಿದ. ಹೀಗೆ ಯದಾ ಇಬ್ಬರ ಜೊತೆಗೆ ಭೀಕರವಾದ ಯುದ್ಧ ನಡೆಯಿತು. ಯದಾ ಯಾವಾಗ, ನ ಯೋದ್ಧುಂ ಆಶಕತ್, ಯಾವಾಗ ಪ್ರದ್ಯುಮ್ನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಅಂತ ಗೊತ್ತಾಯಿತೋ, ಯದಾ ನ ಯೋದ್ಧುಂ ಆಶಕತ್, ಯೋದ್ಧುಂ ಆಶಕತ್, ಯೋದ್ಧುಮಾಶಕತ್, ಮಾಶಕತ್ ಅಂದರೆ ಯೋದ್ಧುಂ ಆಶಕತ್, ಆಶಕತ್ ಅಂದರೆ ಆಗುವುದಿಲ್ಲ. ನ ಯೋದ್ಧುಂ ಆಶಕತ್, ನ ಆಶಕತ್ ಅಂದರೆ ಯುದ್ಧ ಮಾಡಲಿಕ್ಕೆ, ಇವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಗೊತ್ತಾಯಿತೋ. ಶಕತ್, ಶಕ್ನುಹು, ಶಕ್ನೋತಿ ಅಂದರೆ ಸಾಮರ್ಥ್ಯ ಇರುವಂಥದ್ದು. ನ ಆಶಕತ್ ಅಂತೇಳಿದರೆ ಇವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಾವಾಗ ಗೊತ್ತಾಯಿತೋ. ಯದಾ ನ ಯೋದ್ಧುಂ ಆಶಕತ್, ಆಗ ಹರೇ ಸೂತಂ, ಪ್ರದ್ಯುಮ್ನನ ಒಟ್ಟಿಗೆ ಯುದ್ಧ ಮಾಡುವುದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಕೂಡಲೇ ಅವನು ನಾದೃಶ್ಯತೆ, ತನ್ನ ಮಾಯಾ ವಿದ್ಯೆಯನ್ನು ಪ್ರಯೋಗಿಸಿದ. ಎಲ್ಲಿದ್ದಾನೆ ಅಂತ ಕೇಳಿದರೆ ಗೊತ್ತಿಲ್ಲ, ಎಲ್ಲೇ ಹೋಗಿಬಿಟ್ಟಿದ್ದಾನೆ. ಅಲ್ಲಿಂದ ಬಾಣ ಬರ್ತಾ ಉಂಟು, ಅಲ್ಲಿದ್ದಾನೆ ಅಂತ ಅಂದು ನೋಡುವಾಗ ಇಲ್ಲಿಂದ ಬಾಣ ಬರ್ತಾ ಉಂಟು. ಸೊ ಇಲ್ಲಿಗೆ ಪ್ರಯೋಗಿಸಿದಾಗ ಎಲ್ಲಿಂದ ಬಾಣ ಬರ್ತಾ ಉಂಟು. ಆಗ ಯೋಚನೆ ಮಾಡ್ತಾನೆ, ಪ್ರದ್ಯುಮ್ನ ನನಗೆ ಕೂಡ ರತಿದೇವಿ ಕಲಿಸಿಕೊಟ್ಟಿದ್ದಾಳಲ್ಲ, ಸೊ ನಾನು ಯಾಕೆ ಯೂಸ್ ಮಾಡಬಾರ್ದು, ಪ್ರಯೋಗ ಮಾಡಬಾರ್ದು ಅಂತ. ಸೊ ಆಮೇಲೆ ಅವನ ಹತ್ರ ಹೇಗೆ ಯುದ್ಧ ಮಾಡ್ತಾನಂತ ನಾಳೆ ನೋಡುವ. ಸೊ ಇಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.